ಹಾಯ್ ನಮಸ್ಕಾರ ಎಲ್ಲರಿಗೂ. ಗಣೇಶನಿಗೆ ಎಷ್ಟೋ ಪ್ರಿಯಕರವಾದ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಕಡುಬುನ ಕಾಯಿ ಜೊತೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ನೀರನ್ನು ಹಾಕಬೇಕು. ಕಪ್ಪಲ್ಲಾದರೂ ಹಾಕೊಬೋದು, ನೋಡಿ ಈ ಥರ ಇರೋ ಕಪ್ಪಲ್ಲಾದರೂ ಹಾಕೊಬೋದು, ಇಲ್ಲ ಅಂದರೆ ಗ್ಲಾಸಲ್ಲಾದರೂ ಅಳತೆ ಮಾಡ್ಕೊಬೋದು, ಇಲ್ಲಾಂದರೆ ನೀರು ಕುಡಿಯೋ ಚೊಂಬಲ್ಲಾದರೂ ನಾವು ಅಳತೆ ಮಾಡ್ಕೊಬೋದು. ಆದರೆ ಕ್ವಾಂಟಿಟಿ ಬಂದು 1 ಕಪ್ಗೆ 1.5 ಕಪ್ ಆ ಥರ. ಆನಂತರ ಒಂದು ತಪ್ಪಲೆಗೆ ಇಲ್ಲ ಅಂದರೆ ಒಂದು ಬಾಂಡಲಿಗಾದ್ರೂ 1 ಕಪ್ಗೆ 1.5 ಕಪ್ ಅಷ್ಟು ನೀರನ್ನ ಹಾಕ್ಕೊಬೇಕು. ಆ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ಮತ್ತು ಅದು ಚೆನ್ನಾಗಿ ಕುದಿ ಬಂದಾದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸಬೇಕು. ಅಂದರೆ ನೋಡಿ, ಅಕ್ಕಿ ಹಿಟ್ಟನ್ನು ಸೇರಿಸೋದು ಅಂತಂದರೆ ಅದು ಸ್ವಲ್ಪ ಕುದಿ ಚೆನ್ನಾಗಿ ಬರಬೇಕು. ನಾವು ಮುದ್ದೆ ಮಾಡ್ತೀವಿ ನೋಡಿ, ಆ ಥರ ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಮುದ್ದೆ ರೀತಿ ತಿರುವ್ಕೊಬೇಕು. ಇದು ಬಂದು ಸ್ಟಫಿಂಗ್ಗೆ ಏನೇನು ಬೇಕು ಅಂತ ಅಂದರೆ ಕಾಯಿ ತುರಿ ಮತ್ತು ಬೆಲ್ಲನ ಚಿಚ್ಕೊಬೇಕು, ಮತ್ತು ಎಳ್ಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಬೇಕು. ಆ ಮೂರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಇದಕ್ಕೆ ಯಾವುದೇ ರೀತಿಯಾದ ಪಾಕ ಬೇಡ, ಎಂಥದ್ದು ಬೇಡ. ಈ ಎಣ್ಣೆಯನ್ನು ಹಚ್ಕೊಂಡು ನಾವು ಉಂಡೆ ಮಾಡೋದೇನು ಬೇಕಾಗಿಲ್ಲ. ಅದನ್ನು ಮುದ್ದೆ ತಿರುಕೊಂಡಿರ್ತೀವಲ್ಲ, ಚೆನ್ನಾಗಿ ತಿರುಕೊಂಡು ಕೈಗೆ ಅಂಟಬಾರ್ದು, ಆ ಥರ ಉಂಡೆಗಳಾಗಿ ಆಗಬೇಕು. ಅಷ್ಟು ಗಂಟೆ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಚಿಕ್ಕ ಚಿಕ್ಕ ಉಂಡೆಗಳ ರೀತಿ ಮಾಡ್ಕೊಬೇಕು. ಅಂದರೆ ಪೂರಿಗಿನ್ನ ಸ್ವಲ್ಪ ದಪ್ಪಕ್ಕೆ ಉಂಡೆ ಆಗಿರಬೇಕದು. ಆ ಥರ ಉಂಡೆ ಮಾಡಿಟ್ಕೊಂಡು ಅದನ್ನು ಹಪ್ಳ ಒತ್ತೀವಲ್ಲ, ಆ ಮಿಷಿನಿಂದ ಅಂದರೆ ಆ ಪ್ರೆಸ್ಸರಿಂದ ಅದನ್ನು ಉಂಡೆಗಳನ್ನ ಹಾಕಿ ನಾವು ಅದನ್ನು ಪ್ರೆಸ್ ಮಾಡ್ಕೊಬೇಕು. ನೋಡಿ, ಈ ಥರ ಮಿದ್ದಿ ನೀಟಾಗಿ ನಾವು ಉಂಡೆಗಳನ್ನು ರೌಂಡ್ ಉಂಡೆ ಮಾಡ್ಕೊಬೇಕು. ಅದು ಶೇಪ್ ಚೆನ್ನಾಗಿ ಬರುತ್ತೆ. ನೋಡಿ, ಆ ಥರ ಪ್ರೆಸ್ ಮಾಡಿಕೊಂಡು ಅದರೊಳಗಡೆ ಸ್ಟಫಿಂಗ್ನ ಹಾಕ್ಕೊಬೇಕು. ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ರೆ ಸಾಕು. ಆಮೇಲೆ ಅದನ್ನು ಕರ್ಜಿಕಾಯಿ ಮೋಲ್ಡಲ್ಲಾದರೂ ಹಾಕ್ಕೊಂಡು ಮಾಡ್ಕೊಬೋದು. ಅದಿಲ್ಲ ಅಂತ ಅಂದರೆ ಕೈಗಳ ಸಹಾಯದಿಂದನೇ ಕಡುಬನ್ನ ಮಾಡಬಹುದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದನ್ನು ನಾವು ಹಬೆಯಲ್ಲಿ ಬೇಯಿಸಬೇಕು ಅಂತ ಏನಿಲ್ಲ. ನೋಡಿ, ಆ ಥರ ನಾವು ಕೈಗಳ ಸಹಾಯದಿಂದನೇ ಮಾಡ್ಕೊಬೋದು. ಅಷ್ಟೇ ಈಸಿಯಾಗಿರುತ್ತೆ. ಅದನ್ನೇ ನಾವು ಏನಾದ್ರೂ ಕರ್ಜಿಕಾಯಿ ಮೋಲ್ಡಲ್ಲಿ ಹಾಕ್ಕೊಳ್ತೀವಿ ಅಂದರೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ದೊಡ್ಡದು ಕೂಡ ಬರುತ್ತೆ ಕರ್ಜಿಕಾಯಿ ಮೋಲ್ಡ್. ಅದರಲ್ಲಾದರೂ ಮಾಡ್ಕೊಬೋದು. ನಿಮ್ಗೆ ಯಾವುದ್ರಲ್ಲಿ ಬೇಕು ಅಂತ ಅಂದರೆ ಅದರಲ್ಲಾದರೂ ಮಾಡ್ಕೊಬೋದು. ಅಷ್ಟೇ ಫ್ರೆಂಡ್ಸ್. ಈ ಕಡುಬು ಮಾಡೋದು ಅಂದರೆ ಇಷ್ಟೇ. ಹಬೆಯಲ್ಲಿ ಬೇಯಿಸೋ ಅಂಥದ್ದು ಏನಿಲ್ಲ. ಇದನ್ನು ಅಂದರೆ ನಾವು ಫಸ್ಟೇ ಹಿಟ್ಟನ್ನು ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ. ಬಿಸಿ ನೀರಿನಲ್ಲಿ ಚೆನ್ನಾಗಿ ಮುದ್ದೆ ತಿರುವು ಥರ ಆ ಥರ ತಿರುವ್ಕೊಂಡು ಚೆನ್ನಾಗಿ ಬೇಯಿಸಿರೋದ್ರಿಂದ ಇದನ್ನು ಹಬೆಯಲ್ಲಿ ಬೇಯಿಸಬೇಕು ಅಂತೇನಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮಾಡಿ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ನೋಡಿ, ಇದೇ ಥರನೇ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಂಡು ನಾವು ಇದೇ ಥರನೇ ಮಾಡ್ಕೊಬೇಕು. ಕಡುಬುನ ಎಲ್ಲ ಕಡುಬುಗಳನ್ನು ಇದೇ ರೀತಿಯೇ ಮಾಡಿಟ್ಕೊಂಡು ನಾವು ಕಾಯಿ ಹಾಲು ಜೊತೆ ತಿನ್ನಬಹುದು. ತುಂಬಾ ಚೆನ್ನಾಗಿರುತ್ತೆ. ಇದೇ ಥರನೇ ಖಾರ ಕಡುಬು ಕೂಡ ಮಾಡ್ಕೊಬೋದು. ಇದೇ ಪ್ರೊಸೆಸ್ಸನ್ನೇ, ಆದರೆ ಸ್ಟಫಿಂಗ್ ಮಾತ್ರ ಖಾರ ಕಡುಬು. ಅಂದರೆ ಇದು ನಾವು ಬೇಳೆಯನ್ನು ನಾವು ಯಾವ ರೀತಿ ಕಡಲೆಬೇಳೆ ವಡೆ ಮಾಡ್ತೀವಿ ನೋಡಿ, ಅದೇ ರೀತಿಯೇ ಅದನ್ನು ಮಾಡೋಕ್ಕಾಗುತ್ತೆ. ಕಡಲೆಬೇಳೆ ವಡೆಗೆ ನಾವು ಏನೇನು ಮಾಡ್ಕೊಳ್ತೀವೋ ಅದೇ ಥರನೇ ಈ ಸ್ಟಫಿಂಗ್ ಹಾಕೋ ಬದಲು ಅಲ್ಲಿ ಕಡಲೆಬೇಳೆ ವಡೆಗೆ ನಾವು ಏನೇನು ಮಾಡ್ಕೊಂಡಿರ್ತೀವೋ ಎಲ್ಲ ಖಾರ ಎಲ್ಲ ರುಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊಂಡ್ರೆ ಮುಗೀತು. ಅಂದರೆ ಅದನ್ನು ಹಬೆಯಲ್ಲಿ ಬೇಯಿಸ್ಕೊಬೇಕು. ಇದು ಬಂದು ನಾವು ಕಡುಬಲ್ವ, ಇದು ಏನಿಲ್ಲ, ಅವಶ್ಯಕತೆ ಏನಿಲ್ಲ. ಇದನ್ನು ಬೇಕು ಅಂದರೆ ಹಬೆಯಲ್ಲಿ ಬೇಯಿಸ್ಕೊಬೋದು, ಇಲ್ಲಾಂದರೆ ಹೀಗೆ ಕೂಡ ನಾವು ತಿನ್ಬೋದು. ನೋಡಿ, ನಾವೆಲ್ಲ ಕಡುಬುಗಳನ್ನು ಮಾಡಿದ್ದೀವಿ, ಮುಗಿಸಿದ್ದೀವಿ. ಇಷ್ಟು ಕಡುಬಾಗಿದೆ 1 ಕಪ್ ಅಕ್ಕಿ ಹಿಟ್ಟಿಗೆ. ಇದ್ರ ಜೊತೆ ಕಾಯಿ ಹಾಲು ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್.